ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಾ ಕಾಂಡ 7 ವಾಕ್ಯ 14-18. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ಫರೋಹನ ಹೃದಯ ಮೊಂಡಾಗಿದೆ, ಜನರು ಹೋಗಲು ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಗ್ಗೆ ನೀನು ಫರೋಹನ ಬಳಿಗೆ ಹೋಗು, ಆಗ ಅವನು ನದಿಗೆ ಹೋಗುತ್ತಿರುತ್ತಾನೆ. ಅವನನ್ನು ಭೇಟಿಯಾಗಲು ನೈಲ್ ನದಿ ತೀರದಲ್ಲಿ ನಿಂತುಕೊಂಡಿರು. ಸರ್ಪವಾಗಿ ಮಾರ್ಪಟ್ಟ ಆ ಕೋಲು ನಿನ್ನ ಕೈಯಲ್ಲಿರಲಿ. ಅವನಿಗೆ, ಇಬ್ರಿಯರ ದೇವರಾದ ಸರ್ವೇಶ್ವರ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾರೆ. ಅವರು ನಿನಗೆ ಹೇಳುವ ಮಾತಿದು, ಮರುಭೂಮಿಯಲ್ಲಿ ನನ್ನನ್ನು ಆರಾಧಿಸಲು ನನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದೆ. ಆದರೆ ನೀನು ಈವರೆಗೂ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡಿಲ್ಲ. ಆದುದರಿಂದ ಸರ್ವೇಶ್ವರನಾದ ನಾನು ಮತ್ತೆ ಹೇಳುತ್ತೇನೆ, ನೀನು ನನ್ನನ್ನು ಸರ್ವೇಶ್ವರನೆಂದು ತಿಳಿದುಕೊಳ್ಳುವಂತೆ ನನ್ನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಒಡೆಯುವೆನು. ಆಗ ಅದು ರಕ್ತವಾಗುವುದು. ನದಿಯಲ್ಲಿರುವ ಮೀನುಗಳು ಸಾಯುವವು. ನದಿಯು ಹೊಲಸಾಗಿ ನಾರುವುದು. ಅದರಲ್ಲಿ ನೀರನ್ನು ಕುಡಿಯಲು ಈಜಿಪ್ಟಿನವರಿಗೆ ಹೇಸಿಗೆಯಾಗುವುದು. ಆಮೇನ್. ಹಾಲೆಲೂಯ. ದೇವರ ವಾಕ್ಯ ತಿಳಿಸುತ್ತದೆ, ದೇವರನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ಆಜ್ಞಾಪಿಸುತ್ತಾರೆ. ಆದರೆ ಫರೋಹ ರಾಜನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ದೇವರ ಆಜ್ಞೆಗೆ ಬೆಲೆಯಿಲ್ಲ. ದೇವರ ಮಾತಿಗೆ ಬೆಲೆಯಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯತೆ ಇಲ್ಲ. ದೇವರ ವಾಕ್ಯವನ್ನು ಅನುಸರಿಸುವುದಿಲ್ಲ. ನನ್ನ ಜನರಿಗೆ ಅಪ್ಪಣೆ ಕೊಡು ಎಂದು ಕೇಳುವುದಕ್ಕೆ ಮೋಶೆಯನ್ನು ಆರೋನನನ್ನು ದೇವರು ಕಳುಹಿಸುತ್ತಾರೆ. ದೇವರನ್ನು ಆರಾಧಿಸುವುದಕ್ಕೆ ದೇವರ ಮೇಲೆ ಪ್ರೀತಿ ಇರಬೇಕು. ಹಲ್ಲೆಲೂಯ. ದೇವರ ಮೇಲೆ ದಾಹವಿರಬೇಕು. ದೇವರ ಮೇಲೆ ಆಸಕ್ತಿ ಇರಬೇಕು. ದೇವರ ಆರಾಧನೆ ಬೇಡ. ದೇವರ ವಾಕ್ಯ ಬೇಡ. ದೇವರ ಪರಿಶುದ್ಧ ರಕ್ತದ ಧ್ಯಾನ ಬೇಡ. ದೇವಾಲಯ ಬೇಡ. ಇದೇ ರೀತಿ ಫರೋಹನ ತರದ ಜನರು ಇದ್ದಾರೆ. ಫರೋಹ ರಾಜನ ಥರ ಕಠಿಣ ಹೃದಯವುಳ್ಳವರೂ ಇದ್ದಾರೆ. ದೇವರು ಯಾರು, ಎಲ್ಲಿದ್ದಾರೆ ಎಂದು ರಾಜನ ಥರ ಕೇಳುವವರು ಎಷ್ಟು ಮನೆಗಳಲ್ಲಿ ಇದ್ದಾರೆ. ಫರೋಹ ರಾಜನ ಮೊಂಡುತನದವರು ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ದೇವರನ್ನು ಆರಾಧಿಸುವುದು ನಮ್ಮ ಬಿಡುಗಡೆಗಾಗಿ. ಹಲ್ಲೆಲೂಯ. ದೇವರನ್ನು ಆರಾಧಿಸುವುದು ನಮ್ಮ ಆಶೀರ್ವಾದಕ್ಕಾಗಿ. ಹಲ್ಲೆಲೂಯ. ನಮ್ಮನ್ನು ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ನಡೆಸುವುದಕ್ಕೆ ದೇವರ ವಾಕ್ಯ ಬೇಕು. ದೇವರ ಹಸ್ತ ಬೇಕು. ದೇವರ ಪ್ರಸನ್ನತೆ ಬೇಕು. ಹಲ್ಲೆಲೂಯ. ಒಂದು ದಿನವೂ ದೇವರಿಲ್ಲದೆ ನಡೆಯುವುದು ಸಾಧ್ಯವಿಲ್ಲ. ನಮ್ಮನ್ನು ನಡೆಸುವುದಕ್ಕೆ, ಹೊತ್ತು ಸಾಗಿಸುವುದಕ್ಕೆ ದೇವರು ನಮ್ಮ ಕುರುಬನಾಗಬೇಕು. ಪಾಪಕ್ಕೆ ದಾಸರಾದ ನಮ್ಮನ್ನು ಯೇಸುವಿನ ಬೆಲೆಯುಳ್ಳ ರಕ್ತದಿಂದ ಬಿಡುಗಡೆ ಮಾಡಿದ್ದಾರೆ. ದೇವರ ಮಾರ್ಗದಲ್ಲಿ, ದೇವರ ಆಲೋಚನೆಯಲ್ಲಿ ನಮ್ಮನ್ನು ನಡೆಸುತ್ತಾರೆ. ಹಲ್ಲೆಲೂಯ. ನಡೆಸುವ ದೇವರಿಗೆ ನಮ್ಮ ಹಠ, ಮೊಂಡುತನ, ಅಹಂಕಾರ ಎಲ್ಲವನ್ನು ತ್ಯಜಿಸಿ ಯಥಾರ್ಥ ಹೃದಯವನ್ನು ಯೇಸುವಿಗೆ ಸಮರ್ಪಿಸೋಣ. ಆಮೇನ್. ಹಾಲೆಲೂಯ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 14 ವಾಕ್ಯ 12. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಆಮೇನ್. ಹಾಲೆಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಕಲ್ಲಾದ ಹೃದಯವನ್ನು ಮೃದುವಾದ ಹೃದಯವಾಗಿ ಮಾಡುವ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ. ಪರಿಶುದ್ಧನು ಮಹೋನ್ನತನೇ ಸ್ತೋತ್ರ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವನೇ ಸ್ತೋತ್ರ. ನಮಗೆ ಮಳೆಯನ್ನು ಬೆಳೆಯನ್ನು ಕೊಟ್ಟು ನಮ್ಮನ್ನು ಪೋಷಿಸುವ ದೇವನೇ ಸ್ತೋತ್ರ. ದಿನವೂ ಅನ್ನ, ಆಹಾರ, ನೀರು, ನಿಡಿಯನ್ನು ಒದಗಿಸಿದ ದೇವನೇ ಸ್ತೋತ್ರ. ಬಳಲಿ ಬೆಂಡಾದ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ ಎಂದು ಹೇಳಿದ ಯೇಸುವೆ, ನಿಮ್ಮ ಬಳಿಗೆ ಬಂದಿರುವ ನಮ್ಮನ್ನು ನಿಮ್ಮ ವಾಕ್ಯದ ಮೃಷ್ಟಾನ್ನವನ್ನು ಅನುಗ್ರಹಿಸಿರಿ.
ನಮ್ಮಲ್ಲಿ ಇರುವ ಮೊಂಡುತನವನ್ನು ತೆಗೆದು ಹಾಕಿರಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ನೀಡಿರಿ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಉಜ್ಜೀವನಪಡಿಸಿ, ನಮ್ಮನ್ನು ದೇವರ ವಾಕ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಅಪ್ಪ. ಫರೋಹನಲ್ಲಿ ಇದ್ದ ಕಠಿಣ ಹೃದಯ ನಮ್ಮಲ್ಲಿ ಬರದಂತೆ ನಮ್ಮನ್ನು ಯೇಸುವಿನ ದಿವ್ಯ ರಕ್ತ ಕೋಟೆಯಾಗಿರಲಿ. ಹಲ್ಲೇಲೂಯ. ಯೇಸುವಿನ ನಾಮದ ಬಲ ಸಾಕು. ದೇವರ ವಾಕ್ಯದಂತೆ, ದೇವರ ಚಿತ್ತದಂತೆ, ದೇವರ ಆಲೋಚನೆಯಂತೆ ನಮ್ಮನ್ನು ಹೊತ್ತು ಸಾಗಿಸು ತಂದೆ. ನಮ್ಮನ್ನು ಕರ ಹಿಡಿದು ಸಾಗಿಸುವ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್. ಹಾಲೇಲೂಯ. ಕೀರ್ತನೆಗಳು 113 ವಾಕ್ಯ 1-4. Praise the Lord. Praise, O servants of the Lord. Praise the name of the Lord. Blessed be the name of the Lord from this time on and forevermore. From the rising of the sun to its setting, the name of the Lord is to be praised. The Lord is high above all nations, and his glory above the heavens. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.